ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚನ್ನಾನ್. ಈ ಒಂದು ವಿಡಿಯೋದಲ್ಲಿ ಪತ್ರಲೇಖನ ಬರಿತಾ ಇದ್ವಿ. ಯಾವ ಒಂದು ವಿಷಯದ ಬಗ್ಗೆ ಅಂದ್ರೆ ನಿಮ್ಮ ಹತ್ತಿರ ಪ್ರವಾಸಿ ತಾಣದಲ್ಲಿ ಪ್ರವಾಸಿಗರು ಪ್ಲಾಸ್ಟಿಕ್ ವಸ್ತುವನ್ನು ಹರಡುತ್ತಿದ್ದು ಪ್ಲಾಸ್ಟಿಕ್ ಬಳಕೆಯನ್ನು ನಿಷೇಧಿಸುವಂತೆ ಪರಿಸರ ಸಂರಕ್ಷಣಾ ಅಧಿಕಾರಿಗಳಿಗೆ ಒಂದು ಮನವಿ ಪತ್ರ ಬರೆಯಿರಿ ಅಂತಂದಾಗ ಯಾವ ರೀತಿ ಬರೀಬೇಕು ನಾನು ತಿಳಿಸ್ತಾ ಹೋಗ್ತೇನೆ. ರೈಟ್, ಮೊದಲು ಏನ್ ಮಾಡಬೇಕು, ಪತ್ರದ ಬಲಭಾಗದಲ್ಲಿ ದಿನಾಂಕವನ್ನ ಹಾಕಬೇಕು. ದಿನಾಂಕ ನಾ ಇಂದಿನ ದಿನಾಂಕ ಹಾಕ್ತಾ ಇದ್ದೀನಿ. ಓಕೆನಾ, 16ನೇ ತಾರೀಕು 3ನೇ ತಿಂಗಳು 2026 ಅಂತಕ್ಕಂಥ ಬರೆದಿದ್ದೀನಿ. ಅದೇ ಎಡಭಾಗಕ್ಕೆ ಬನ್ನಿ. ಎಡಭಾಗಕ್ಕೆ ಬಂದಾಗ ಏನ್ ಬರಿಬೇಕು ಅಂದ್ರೆ ಇವರಿಂದ ಅಂತಿದೆ. ಓಕೆನಾ, ಯಾರಿಂದ ಅಂತಕ್ಕಂಥದ್ದು ಇಲ್ಲಿ ಬರಿತಾ ಹೋಗ್ಬೇಕಾಗತ್ತೆ. ಓಕೆ, ಇವರಿಂದ ಆದ್ರೆ ನಿಮ್ಮದಾಗಿರ್ತಕ್ಕಂಥ ಮಾಹಿತಿ, ನಿಮ್ಮದಾಗಿರ್ತಕ್ಕಂಥ ಅಡ್ರೆಸ್ ಬರಿತಾ ಹೋಗ್ಬೇಕಾಗುತ್ತೆ. ಇಲ್ಲಿ ನಾನು NM ಶಿವ ಅಂತಕ್ಕಂಥ ಇವರಿಂದ ಅಂತಕ್ಕಂಥ ಬರೆದು ಅಲ್ಪ ವಿರಾಮ ಕಮ ಹಾಕಿ NM ಶಿವ ಅಂತ ಬಂದು ಅಲ್ಪ ವಿರಾಮ ಹಾಕಿ 10ನೇ ತರಗತಿ ಅಂತಕ್ಕಂಥದ್ದು ಬರೆದು ಅಲ್ಪ ವಿರಾಮ ಹಾಕಿ ಅದಾದ ನಂತರ ಸರ್ಕಾರಿ ಪ್ರೌಢಶಾಲೆ ಮೆಟ್ರಿ ಅಂತಕ್ಕಂಥದ್ದು ಶಾಲೆ ಅಲ್ಪ ವಿರಾಮ ಹಾಕಿ ಮೆಟ್ರಿ ಅಂತಕ್ಕಂಥ ಬರೀರಿ. ಓಕೆನಾ, ನಿಮ್ಮಿಂದ ಬರಿತಾ ಇದ್ರೆ ನಿಮ್ಮ ಒಂದು ವಿಳಾಸವನ್ನ ಅಥವಾ ಮನೆ ವಿಳಾಸವನ್ನು ಕೂಡ ಇಲ್ಲಿ ಬರಿಬಹುದು. ಓಕೆನಾ, 10ನೇ ತರಗತಿ ಸರ್ಕಾರಿ ಪ್ರೌಢಶಾಲೆ ನಾನು ತೆಗೆದುಕೊಂಡಿದ್ದೀನಿ. ಓಕೆನಾ, ಪರೀಕ್ಷಾ ಪತ್ರದಲ್ಲಿ ಯಾವ ರೀತಿಯಾಗಿ ಪ್ರಶ್ನೆ ಕೊಟ್ಟಿದ್ದಾನೆ ಅಂತಕ್ಕಂಥದ್ದು ನೋಡಿ ನೀವು ಮುಂದುವರಿತಾ ಹೋಗಿ ಮಕ್ಕಳೇ. ಓಕೆ, ಆ ನಂತರ ಇವರಿಗೆ ಯಾರಿಗೆ ಬರಿತಾ ಇದ್ರ ನೋಡಿ, ಇವರಿಂದ ಅಂತಿದೆ, ಅದು ಕೆಳಗಡೆ ಇವರಿಗೆ ಅಂತಕ್ಕಂಥ ಒಂದು ಲೈನ್ ಬಿಟ್ಟು ಇವರಿಗೆ ಅಂತಕ್ಕಂಥ ಬರೀ. ನಾನು ಬ್ರಾಡ್ ಲೈನ್ ಆದ ಕಾರಣ ನಾನು ಕಂಟಿನ್ಯೂಷನ್ ಬರಿತಾ ಇದ್ದೀನಿ. ಓಕೆ, ಇವರಿಗೆ ಅಂತ ಬರೆದು ಅಲ್ಪ ವಿರಾಮ ಹಾಕಿ ಯಾರಿಗೆ ಬರಿತಾ ಇದ್ದಾರೆ ಅಂದ್ರೆ ಸಂರಕ್ಷಣಾಧಿಕಾರಿಗಳು ಅಲ್ಪ ವಿರಾಮ ಹಾಕಿ ಪರಿಸರ ಸಂರಕ್ಷಣಾ ಇಲಾಖೆ. ಓಕೆನಾ, ಪರಿಸರ ಸಂರಕ್ಷಣಾ ಇಲಾಖೆ ಅಂತಕ್ಕಂಥದ್ದು ಬರೀರಿ. ಇಲಾಖೆ ಅಲ್ಪ ವಿರಾಮ ಹಾಕಿ ಜಿಲ್ಲೆ ಹೆಸರು ಬರಿತಾ ಹೋಗಿ. ಓಕೆನಾ, ಬಳ್ಳಾರಿ ಅಂತಕ್ಕಂಥ ಪೂರ್ಣ ವಿರಾಮ ಹಾಕಿದ್ದೀನಿ. ಅಂದ್ರೆ ಇವರಿಗೆ ಅಂತಿದೆ, ಅದು ಕರೆಕ್ಟ್ ಅದ್ರ ಕೆಳಗಡೆ ಏನ್ ಮಾಡ್ತೀರಾ, ಒಂದು ಲೈನ್ ಬಿಟ್ಟು ಮಾನ್ಯರೇ ಅಂತಕ್ಕಂಥ ಬರಿತಾ ಹೋಗಿ. ಇದು ಬ್ರಾಡ್ ಲೈನ್ ದಪ್ಪನೆಲ್ಲ ಆದ ಕಾರಣ ನಾನು ಕಂಟಿನ್ಯೂಷನ್ ಬರಿತಾ ಇದ್ದೀನಿ. ಇವರಿಗೆ ಬರ್ದು ಒಂದ್ ಲೈನ್ ಬಿಟ್ಟು ಮಾನ್ಯರೇ ಅಂತಕ್ಕಂಥ ಬರ್ದು ಅಲ್ಪ ವಿರಾಮ ಹಾಕಿ ವಿಷಯ ನೋಡಿ. ವಿಷಯ ಯಾವ್ದ್ರ ಬಗ್ಗೆ ಅಂದ್ರೆ ವಿಷಯ ಅಂತಕ್ಕಂಥದ್ದು 1 ಅಥವಾ 1.5 ಸಾಲಿನೊಳಗೆ ಆ ವಿಷಯ ನೋಡಿದ್ರೆ ಸಾಕು, ಓಹೋ ಯಾವ್ದಗೋಸ್ಕರ ಬರೆದಿದ್ದಾರೆ ಅಂತಕ್ಕಂಥದ್ದು ಗೊತ್ತಾಗಬೇಕು, ಆ ಮಾಹಿತಿ ಅಂತಕ್ಕಂಥದ್ದು. ಓಕೆ, ರೈಟ್. ನೋಡಿ, ವಿಷಯ ಅಂತಕ್ಕಂಥದ್ದು ಪ್ರವಾಸಿ ತಾಣದಲ್ಲಿ ಪ್ಲಾಸ್ಟಿಕ್ ಬಳಕೆಯನ್ನು ನಿಷೇಧಿಸುವಂತೆ ಮನವಿ ಪತ್ರ ಅಂತಕ್ಕಂಥದ್ದು. ನಿಷೇಧಿಸುವಂತೆ ಮನವಿ ಅಂತಕ್ಕಂಥ ಬರಿತಾ ಹೋಗಿ. ನಿಷೇಧಿಸುವ ಬಗ್ಗೆ ಅಂತದ್ದು ಬರೆದ್ರು ಓಕೆನೆ. ಮನವಿ ಪೂರ್ಣ ವಿರಾಮ ಫುಲ್ ಸ್ಟಾಪ್ ಹಾಕಿ. ಅದಾದ ನಂತರ ಕರೆಕ್ಟ್ ವಿಷಯ ಇದೆ, ಅದಕ್ಕೆ ನೀವು ಬರಿತಾ ಹೋಗಿ. ವಿಷಯ ಅನ್ನೋದು ಪತ್ರದ ಒಡಲು ಅಂತ ಕರಿತೇವೆ. ಯಾವ್ದಗೋಸ್ಕರ ಅಂತಕ್ಕಂಥ ಸ್ವಲ್ಪ ವಿವರಣೆ ಬರಿಬೇಕಾಗುತ್ತೆ. ಓಕೆನಾ, 4-5 ಸಾಲುಗಳ ವಿವರಣೆ ಬರಿಬೇಕಾಗುತ್ತೆ. ಈ ರೀತಿಯಾಗಿ ಬರಿತಾ ಹೋಗಿ ಮಕ್ಕಳೇ. ನಮ್ಮ ಪ್ರದೇಶದ ಸಮೀಪದಲ್ಲಿರುವ ಪ್ರವಾಸಿ ತಾಣಕ್ಕೆ ಅನೇಕ ಪ್ರವಾಸಿಗರು ಭೇಟಿ ನೀಡುತ್ತಾರೆ. ಅಲ್ಲಿಗೆ ಪೂರ್ಣ ವಿರಾಮ ಹಾಕಿ. ಮತ್ತೊಂದು, ನಮ್ಮ ಪ್ರದೇಶದ ಸಮೀಪದಲ್ಲಿರುವ ಪ್ರವಾಸಿ ತಾಣಕ್ಕೆ ಅನೇಕ ಪ್ರವಾಸಿಗರು ಭೇಟಿ ನೀಡುತ್ತಿದ್ದಾರೆ ಅಥವಾ ನೀಡುತ್ತಾರೆ ಅಂತಕ್ಕಂಥ ಬರೀದೆ. ಪೂರ್ಣ ವಿರಾಮ ಫುಲ್ ಸ್ಟಾಪ್ ಹಾಕಿ. ಆದ್ರೆ ಕೆಲವರು ಪ್ಲಾಸ್ಟಿಕ್ ಕವರ್ ಅಲ್ಪ ವಿರಾಮ ಹಾಕಿ ಬಾಟಲ್ ಹಾಗೂ ಇತರೆ ಪ್ಲಾಸ್ಟಿಕ್ ವಸ್ತುಗಳನ್ನು ಎಲ್ಲೆಡೆ ಎಸೆಯುತ್ತಿರುವುದರಿಂದ ಪರಿಸರ ಮಾಲಿನ್ಯ ಉಂಟಾಗುತ್ತಿದೆ. ಪೂರ್ಣ ವಿರಾಮ ಫುಲ್ ಸ್ಟಾಪ್ ಹಾಕಿ. ಆದ್ದರಿಂದ ಪ್ರವಾಸಿ ತಾಣದಲ್ಲಿ ಪ್ಲಾಸ್ಟಿಕ್ ಬಳಕೆಯನ್ನು ನಿಷೇಧಿಸಿ ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ವಿನಂತಿಸುತ್ತೇನೆ
ವಿನಂತಿಸುತ್ತೇನೆ. ಓಕೆನಾ, ಪೂರ್ಣ ವಿರಾಮ ಫುಲ್ ಸ್ಟಾಪ್ ಹಾಕಿ ಇಲ್ಲಿ. ಧನ್ಯವಾದ ಈ ರೀತಿ ಯಾರು ಬರ್ತದೆ ಮಧ್ಯದಲ್ಲೂ ಬರೀರಿ, ಏನ್ ಪ್ರಾಬ್ಲಮ್ ಇಲ್ಲ. ಧನ್ಯವಾದಗಳು ಅಂತ ಬರೆದು ಅಲ್ಪ ವಿರಾಮ ಹಾಕಿ. ಆ ನಂತರ ಬಲಭಾಗದಲ್ಲಿ ತಮ್ಮ ವಿಶ್ವಾಸಿ ಅಂತಕ್ಕಂಥ ಬರೆದು ತಮ್ಮ ಹೆಸರನ್ನು ಬರೀತಾ ಹೋಗಿ. ತಮ್ಮ ವಿಶ್ವಾಸಿ ಅಂತ ಅಲ್ಪ ವಿರಾಮ ಹಾಕಿ. ಇಲ್ಲಿ ಎನ್ ಶಿವ ಬರೆದ್ರೆ ಎನ್ ಶಿವ ಅಂತಕ್ಕಂಥ ನಾನು ಬರೆದೇನೆ, ಫುಲ್ ಸ್ಟಾಪ್ ಹಾಕಿ. ಓಕೆನಾ, ರೈಟ್. ಅದಾದ ನಂತರ ಪೂರ್ಣಾಂಕ ಪಡಿಬೇಕಾ ಈ ರೀತಿಯಾಗಿ ನೀವು ಬರೀತಾ ಹೋಗಿ. ಅಂಚೆ ವಿಳಾಸ ಅಂತ ಬರೆದು ಒಳ ವಿಳಾಸ ಹೊರ ವಿಳಾಸ ಅಂತಕ್ಕಂಥ ಬರಿಬೇಕಾಗುತ್ತೆ. ಆಗ ಬರೆದಾಗ ನಿಮ್ಗೆ ಪರ್ಫೆಕ್ಟ್ ಆಗಿ ಇನ್ನೂ ಕರೆಕ್ಟ್ ಆಗಿ ನಿಮ್ಮ ಮಾರ್ಕ್ ಬರ್ಲಿಕ್ಕೆ ಸಾಧ್ಯ. ಓಕೆನಾ, ಅಂಚೆ ವಿಳಾಸ ಅಂತ ಬರೆದು ಇವರಿಗೆ ಅಂತಕ್ಕಂಥ ಬರೀದ್ರಿ. ಯಾರಿಗೆ ಅಂದ್ರಿಗಿನ ಪರಿಸರ ಸಂರಕ್ಷಣಾಧಿಕಾರಿಗಳು, ಪರಿಸರ ಸಂರಕ್ಷಣಾಧಿಕಾರಿಗಳು ಅಲ್ಪ ವಿರಾಮ ಹಾಕಿ. ಪರಿಸರ ಸಂರಕ್ಷಣಾ ಇಲಾಖೆ, ಪರಿಸರ ಸಂರಕ್ಷಣಾ ಇಲಾಖೆ, ಸಂರಕ್ಷಣಾ ಇಲಾಖೆ ಬಳ್ಳಾರಿ ಅಂತಕ್ಕಂಥ ಬರೀತಾ ಹೋಗಿ. ಅಲ್ಪ ವಿರಾಮಕ್ಕೆ ಬಳ್ಳಾರಿ. ಕೊನೆಗೆ ಏನ್ ಮಾಡ್ತೀರಾ ಇಲ್ಲಿ ಬಳ್ಳಾರಿ ಅಂತಕ್ಕಂಥ ಬರೀತಾ ಹೋಗಿ. ಓಕೆನಾ, ರೈಟ್. ಫುಲ್ ಸ್ಟಾಪ್ ಹಾಕಿ ಇಲ್ಲಿ ಪೂರ್ಣ ವಿರಾಮ. ಇವರಿಗೆ ಅನ್ನಂತ ಇವರಿಂದ ಯಾರಿಂದ ಬರೀತಾರೆ ಅವರ ಒಂದು ವಿಳಾಸನ ಇಲ್ಲಿ ಬರಿಬೇಕಾಗುತ್ತೆ. ಇವರಿಂದ ಅಂತ ಬರೋದು ಅಲ್ಪ ವಿರಾಮ ಹಾಕಿ. ಎನ್ ಶಿವ ಅಂತಕ್ಕಂಥದ್ದು ಬರಿತಾ ಹೋಗಿ, ಅಥವಾ 10ನೇ ತರಗತಿ ಅಂತ ಬರಿತಾ ಹೋಗಿ. ಇಲ್ಲಾಂದ್ರೆ ನೇರವಾಗಿ ಇಲ್ಲಿ ಸರ್ಕಾರಿ ಪ್ರೌಢಶಾಲೆ, ಮೆಟ್ರಿ ಸರ್ಕಾರಿ ಪ್ರೌಢಶಾಲೆ ಅಲ್ಪ ವಿರಾಮ ಹಾಕಿ ಮೆಟ್ರಿ ಅಂತಕ್ಕಂಥದ್ದು ಬರೀತಾ ಹೋಗಿ. ಅಥವಾ ಇಲ್ಲ 10ನೇ ತರಗತಿ ಬರೆದ್ರು ಓಕೆ ನಮಗ್ನೆ, ರೈಟ್. ಇಷ್ಟು ಬರೆದ್ರು ಸಾಕು. ಓಕೆ, ಎನ್ ಶಿವ 10ನೇ ತರಗತಿ ಸರ್ಕಾರಿ ಪ್ರೌಢಶಾಲೆ ಮೆಟ್ರಿ ಅಂತಕ್ಕಂಥ ಇಷ್ಟು ಬರೆದ್ರೆ ಸಾಕು, ರೈಟ್. ಹಾಗಾದ್ರೆ ಎಲ್ಲ ವಿವರಣೆ ಅಂತಕ್ಕಂಥ ಇಷ್ಟವಾಗಿದ್ರೆ ಒಂದು ಲೈಕ್, ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರು ಶೇರ್ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಹೊಸ ವಿಷಯ, ಮತ್ತೊಂದು ಹೊಸ ವಿಡಿಯೋ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.